ಮಿಥುನ ರಾಶಿ ಮತ್ತು ಮಿಥುನ ಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ 2025ರ ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. ಮೊದಲನೇದಾಗಿ ಆರೋಗ್ಯ ವಿಚಾರವನ್ನು ನಾವು ನೋಡುವಂಥದ್ದಾದರೆ ಈ ವರ್ಷ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದಂತಹ ವರ್ಷವಾಗಿರುತ್ತೆ. ನರಕ್ಕೆ ಸಂಬಂಧಿಸಿದಂತಹ ಪ್ರಾಬ್ಲಮ್ಸ್ಗಳು ನಿಮಗೆ ಈ ವರ್ಷ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ವಾತ ಪಿತ್ತಕ್ಕೆ ಸಂಬಂಧಿಸಿದಂತಹ ಆಸ್ತಮಾದಂತಹ ಪ್ರಾಬ್ಲಮ್ಸ್ಗಳು ನಿಮಗೆ ಈ ವರ್ಷ ಕಾಡ್ಬೋದು ಅಂತಲೇ ಹೇಳ್ಬೋದು. ಜನವರಿಯಿಂದ ಹಿಡಿದು ಆಗಸ್ಟ್ವರೆಗೂ ಅತ್ಯಂತ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗತ್ತೆ. ನಿಮ್ಮ ಆರೋಗ್ಯ ವಿಚಾರದಲ್ಲಿ ಆದಷ್ಟು ವಿಲ್ ಪವರನ್ನು ಸ್ಟ್ರಾಂಗ್ ಮಾಡ್ಕೊಬೇಕಾಗತ್ತೆ. ಯೋಗ ಧ್ಯಾನಗಳನ್ನು ಮಾಡುವಂಥದ್ದು ನಿಮಗೆ ಇಲ್ಲಿ ಅತ್ಯಂತ ಹೆಚ್ಚು ಉಪಯೋಗಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಈ ವರ್ಷ ನಿಮಗೆ ಕೆಟ್ಟ ಅಭ್ಯಾಸಗಳು ಹೆಚ್ಚು ಹೆಲ್ತನ್ನು ಹಾಳು ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಜನಗಳು ಇದಕ್ಕೋಸ್ಕರನೇ ನಿಮ್ಮ ಹತ್ರ ಬರ್ತಾರೆ ಅಂತಲೇ ಹೇಳ್ಬೋದು. ಸೊ ಆರೋಗ್ಯ ವಿಚಾರದಲ್ಲಿ ಆದಷ್ಟು ಎಚ್ಚರಿಕೆಯನ್ನು ವಹಿಸುವಂಥದ್ದು ಈ ವರ್ಷ ಉತ್ತಮವಾಗಿರುತ್ತೆ. ಇನ್ನು ಆರ್ಥಿಕ ಸ್ಥಿತಿಯನ್ನು ನಾವು ಗಮನಿಸುವಂಥದ್ದಾದರೆ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ. ಧನಕ್ಕೆ ಸಂಬಂಧಿಸಿದಂತೆ ಅಂತಲೇ ಹೇಳ್ಬೋದು. ಆಕಸ್ಮಿಕ ಧನಲಾಭವಾಗುವಂತಹ ಸಾಧ್ಯತೆ ಈ ವರ್ಷ ಹೆಚ್ಚಾಗಿದೆ. ಇದಲ್ಲದೆ ನಿಂತ ಕೆಲಸಗಳು ಸಹಿತ ಈ ವರ್ಷ ಪೂರ್ಣಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಫೆಬ್ರವರಿಯಿಂದ ಹಿಡಿದು ನವೆಂಬರ್ವರೆಗೂ ನಿಮಗೆ ಅತ್ಯುತ್ತಮವಾದಂತಹ ಸಮಯವಾಗಿರುತ್ತೆ. ಈ ಸಮಯದಲ್ಲಿ ಎಲ್ಲರೂ ಸ್ಟಕ್ ಆಗಿದ್ದಂತಹ ಹಣ ನಿಮಗೆ ರಿಟರ್ನ್ ಬರುತ್ತೆ ಅಂತಲೇ ಹೇಳ್ಬೋದು. ಅಥವಾ ನೀವೇನಾದ್ರು ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರು ಈ ಟೈಮ್ ಫ್ರೇಮಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಲಾಭವನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ಆದಾಯದ ಮೂಲಗಳು ಸಹಿತ ಹೆಚ್ಚಾಗುವಂತಹ ಸಾಧ್ಯತೆ ಈ ವರ್ಷ ಇದೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ ಈ ವರ್ಷ ಸಂತಾನ ಯೋಗವು ಸಹಿತ ನಿಮಗಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಸಂತಾನಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರು ಕೆಲಸಗಳು ನಿಂತಿದ್ರೆ ಇದು ಪೂರ್ಣವಾಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಮಕ್ಕಳ ಗ್ರೋತ್ ಈ ವರ್ಷ ಅತ್ಯಂತ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಕಲೆಗೆ ಸಂಬಂಧಿಸಿದಂತೆ ಉತ್ತಮವಾದಂತಹ ಎನರ್ಜಿ ಈ ವರ್ಷ ನಿಮ್ಮ ಮಕ್ಕಳು ಹೊಂದಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನೇನಾದರೂ ದೊಡ್ಡ ಮಕ್ಕಳಿದ್ರೆ ಅವರಿಗೆ ಮದುವೆಯಾಗುವಂತಹ ಯೋಗವು ಸಹಿತ ಈ ವರ್ಷ ಇದೆ ಅಂತಲೇ ಹೇಳ್ಬೋದು ಫೆಬ್ರವರಿಯ ನಂತರ. ಇದಲ್ಲದೆ ದೊಡ್ಡ ಸಂತಾನಕ್ಕೆ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಅಂತ. ಇದಲ್ಲದೆ ಮಕ್ಕಳೇನಾದ್ರು ವಿದೇಶಕ್ಕೆ ಹೋಗಿ ಓದಬೇಕು ಅಂತ ಹೇಳಿದ್ರು ಸಹಿತ ಇಲ್ಲಿ ಈ ವರ್ಷ ಅತ್ಯುತ್ತಮವಾದಂತಹ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದ್ರು ವಿದ್ಯಾರ್ಥಿಯಾಗಿದ್ದರೆ ಈ ವರ್ಷ ವಾಹನ ಖರೀದಿಸುವಂತಹ ಯೋಗವು ಸಹಿತ ನಿಮಗೆ ಇದೆ ಅಂತಲೇ ಹೇಳ್ಬೋದು. ಇದಲ್ಲದೆ ವಿದೇಶ ಪ್ರಯಾಣ ಯೋಗವು ಸಹಿತ ಈ ವರ್ಷ ಇದೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಈ ವರ್ಷ ಅತ್ಯುತ್ತಮವಾದಂತಹ ಒಳ್ಳೆಯ ಸಫಲತೆಯನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಫಿಲ್ಮ್ಗೆ ಸಂಬಂಧಿಸಿದಂತೆ, ಆ್ಯಕ್ಟಿಂಗ್ಗೆ ಸಂಬಂಧಿಸಿದಂತೆ, ಕಲೆಗೆ ಸಂಬಂಧಿಸಿದಂತೆ ಅಥವಾ ಸಂಗೀತ ಆಗಿರ್ಬೋದು, ಪ್ರಾಪರ್ಟಿ, ಬಿಲ್ಡಿಂಗ್, ಕೃಷಿ, ಇಂಟೀರಿಯರ್ ಅಥವಾ ಮರಕ್ಕೆ ಸಂಬಂಧಿಸಿದಂತೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದ್ರು ಆ್ಯಕ್ಟಿವ್ ಆಗಿದ್ದೀರಾ ಅಂತ ಹೇಳಿದ್ರು ಸಹಿತ ಈ ವರ್ಷ ನಿಮಗೆ ಅತ್ಯುತ್ತಮವಾದಂತಹ ಸಪೋರ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಗ್ರಹಗಳ ಫಲದಿಂದಾಗಿ. ಇನ್ನು ದಾಂಪತ್ಯ ಜೀವನವನ್ನು ನಾವು ನೋಡುವಂಥದ್ದಾದರೆ ಫೆಬ್ರವರಿಯಿಂದ ಹಿಡಿದು ಅಕ್ಟೋಬರ್ವರೆಗೂ ನಿಮ್ಮ ಸಂಗಾತಿಗೆ ಸರ್ಕಾರಿ ಕೆಲಸಗಳಲ್ಲಿ ಲಾಭವಾಗುತ್ತೆ ಅಂತಲೇ ಹೇಳ್ಬೋದು. ಅವರ ಕರಿಯರ್ನಲ್ಲಿ ಹೆಚ್ಚು ಗ್ರೋತ್ ಆಗುತ್ತೆ ಈ ವರ್ಷ ಅಂತಲೇ ಹೇಳ್ಬೋದು. ಧನಕ್ಕೆ ಸಂಬಂಧಿಸಿದಂತೆ ಅಥವಾ ಪದವಿಗಳಿಗೆ ಸಂಬಂಧಿಸಿದಂತೆ ಈ ವರ್ಷ ಅತ್ಯುತ್ತಮವಾದಂತಹ ಫಲವನ್ನು ನಿಮ್ಮ ಸಂಗಾತಿ ನೋಡ್ತಾರೆ ಅಂತಲೇ ಹೇಳ್ಬೋದು. ಆದರೆ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಮನಸ್ತಾಪಗಳು ಹೆಚ್ಚಾಗ್ಬೋದು, ಈಗೋ ಕ್ಲಾಶಸ್ಗಳು ಈ ವರ್ಷ ಹೆಚ್ಚಾಗ್ಬೋದು. ಆದಷ್ಟು ನೀವು ಶಾಂತವಾಗಿರುವಂಥದ್ದು ಉತ್ತಮವಾಗಿರುತ್ತೆ. ಇದಲ್ಲದೆ ನಿಮ್ಮ ಸಂಗಾತಿಯ ಸ್ಥಾನ ಬದಲಾವಣೆಯು ಸಹಿತ ಆಗ್ಬೋದು ಕರಿಯರಲ್ಲಿ. ಸೊ ಆದ್ದರಿಂದ ರಿಲೇಷನ್ಶಿಪ್ಪಲ್ಲಿ ಆದಷ್ಟು ನೀವು ತಾಳ್ಮೆಯಿಂದ ಇರುವಂಥದ್ದು ಉತ್ತಮವಾಗಿರುತ್ತೆ. ಇದಲ್ಲದೆ ಈ ವರ್ಷ ನಿಮ್ಮ ತಾಯಿ ಆರೋಗ್ಯದಲ್ಲಿ ಅಷ್ಟಾಗಿ ಉತ್ತಮವಾಗಿರಲ್ಲ ಅಂತಲೇ ಹೇಳ್ಬೋದು. ಸೊ ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿರ್ಬೋದು ಅವರಿಗೆ ಕಷ್ಟ ಹೆಚ್ಚಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ನೀವೇನಾದರೂ ಸಿಂಗಲ್ ಆಗಿದ್ದರೆ ಈ ವರ್ಷ ನಿಮಗೆ ಪ್ರೇಮ ಪಾಶದಲ್ಲಿ ಬೀಳುವಂತಹ ಸಾಧ್ಯತೆಯು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ವರ್ಷ ನಿಮಗೆ ಪರಿವರ್ತನೆಯ ಯೋಗ ಇದೆ ಅಂತಲೇ ಹೇಳ್ಬೋದು. ಫೆಬ್ರವರಿಯಿಂದ ಹಿಡಿದು ಡಿಸೆಂಬರ್ವರೆಗೂ ನೀವು ಮಾಡುವಂತಹ ವ್ಯಾಪಾರ ಅಥವಾ ಕೆಲಸಗಳಲ್ಲಿ ಪರಿವರ್ತನೆಯ ಯೋಗ ಅಥವಾ ಟ್ರಾನ್ಸ್ಫರ್ಸ್ಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಹೆಚ್ಚಿನ ಧನಲಾಭ, ಪದವಿಗಳ ಲಾಭ ಮತ್ತು ಗೌರವವೂ ಸಹ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಹೊಸ ಟೈಪ್ಸ್ಗಳು ಸಹಿತ ನಿಮಗೆ ಇಲ್ಲಿ ಅತ್ಯುತ್ತಮವಾದಂತಹ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವು ಈ ವರ್ಷ ಹೆಚ್ಚು ಆಲ್ಟರ್ನೇಟಿವ್ ಇನ್ಕಮನ್ನು ಹುಡುಕ್ತೀರಾ ಅಂತಲೇ ಹೇಳ್ಬೋದು. ಸೊ ಹೊಸ ಕೆಲಸಗಳಲ್ಲಿ ನಿಮ್ಮನ್ನು ನೀವು ಹೆಚ್ಚಾಗಿ ತೊಡಸ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಇನ್ನು 12ನೇ ಮನೆಯಲ್ಲಿ ಗುರು ಇರುವುದರಿಂದಾಗಿ ಇಲ್ಲಿ ನಿಮಗೆ ಧಾರ್ಮಿಕ ಯಾತ್ರೆಗಳು ಮತ್ತು ವಿದೇಶ ಯಾತ್ರೆಗಳನ್ನು ಸಹಿತ ಗುರುಗ್ರಹ ಇಲ್ಲಿ ಹೆಚ್ಚಾಗಿ ಮಾಡ್ತಾನೆ ಅಂತಲೇ ಹೇಳ್ಬೋದು. ಸೊ ಗುರುವಿನ ಈ ಗೋಚಾರದಿಂದಾಗಿ ಇಲ್ಲಿ ನಿಮಗೆ ಭಕ್ತಿ ಭಾವಗಳು ಹೆಚ್ಚಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಗಮನ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ವರ್ಷ ಒಟ್ಟಾರೆಯಾಗಿ ನೋಡುವಂಥದ್ದಾದರೆ ಮಿಥುನ ರಾಶಿಯವರಿಗೆ ಈ ವರ್ಷ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಮಿಥುನ ರಾಶಿಯವರ 2025ರ ವರ್ಷ ಭವಿಷ್ಯ.